ಪ್ರಿಯ ವೀಕ್ಷಕರೇ ನಮಸ್ಕಾರ. ಈ ಹಿಂದೆಯೂ ಕೂಡ ನಾವು ಒಂದು ಸಾರಿ ಹಂಪಿ ಕ್ಷೇತ್ರವನ್ನು ಸಣ್ಣದಾಗಿ ಪರಿಚಯ ಮಾಡಿಸ್ಕೊಟ್ಟಿದ್ವಿ. ಇದು ನಮ್ಮ ಕರ್ನಾಟಕವೇನು ದೇಶವೇನು ಹೊರದೇಶದಲ್ಲೂ ಕೂಡ ಒಂದಾನೊಂದು ಕಾಲದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂತಹ ಒಂದು ಐತಿಹಾಸಿಕ ಸ್ಥಳ ಶ್ರೀ ಹಂಪಿ ವಿರೂಪಾಕ್ಷ ದೇವಾಲಯ. ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಈ ಐತಿಹಾಸಿಕ ದೇವಸ್ಥಾನ. ಈ ವಿಜಯನಗರವನ್ನು ಸ್ಥಾಪನೆ ಮಾಡಿದವರು ಹರಿಹರ ಮತ್ತು ಬುಕ್ಕರಾಯ ಶ್ರೀ ಗುರುಗಳು ವಿದ್ಯಾರಣ್ಯ ಗುರುಗಳ ಒಂದು ಆಶೀರ್ವಾದದಿಂದ ಈ ಮೊಘಲರ ದೌರ್ಜನ್ಯದ ವಿರುದ್ಧ ಸ್ಥಾಪನೆಯಾದಂತಹ ಈ ವಿಜಯನಗರ ಸಾಮ್ರಾಜ್ಯ ಬಹಳ ಅಭೂತಪೂರ್ವವಾದದ್ದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಆಗಿನ ಕಾಲದಲ್ಲಿ ಹೊಂದಿರತಕ್ಕಂಥದ್ದು. ಈ ಸಾಮ್ರಾಜ್ಯವನ್ನು ಒಟ್ಟು ನೀವು ಎಲ್ಲ ಓದಿರೋ ಪ್ರಕಾರ ಸಂಗಮ ಮನೆತನ, ಸಾಳುವ ಮನೆತನ, ತುಳುವ ಮನೆತನ ಮತ್ತು ಅರವೀಡು ಮನೆತನದವರು. ಈ ಸಾಮ್ರಾಜ್ಯ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ಬಹಳ ಹೆಸರುವಾಸಿಯಾಗಿತ್ತು. ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಮುಸಲ್ಮಾನರು ಕೂಡ ಯಾವುದೇ ಅಂಜಿಕೆ ಇಲ್ಲದಲ್ಲೇ ಬರ್ತಾರೆ, ಇಲ್ಲಿಯ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಇನ್ನು ನೀವು ಹಂಪಿಯ ದೇವಸ್ಥಾನ ಹೊರಬಂದು ಬಲಭಾಗದಲ್ಲಿ ಬೆಟ್ಟವನ್ನು ಏರಿದರೆ ನಿಮಗೆ ಹೇಮಕೂಟ ಪರ್ವತ ಎಂಬ ಸ್ಥಳ ಸಿಗುತ್ತದೆ. ಈ ಸ್ಥಳದಲ್ಲಿ ಮೂಲ ವಿರೂಪಾಕ್ಷನ ದೇವಸ್ಥಾನವಿದೆ. ಇಲ್ಲಿಯ ವಿಹಂಗಮ ನೋಟ ನೋಡಿ. ಕಲ್ಲಿನ ಕೆತ್ತನೆಯಲ್ಲಿ ಬಹಳ ಸುಂದರವಾಗಿ ಕೆತ್ತನೆ ಮಾಡಿರತಕ್ಕಂಥ ಹಲವಾರು ದೇವಸ್ಥಾನಗಳಿದ್ದಾವೆ. ಆದರೆ ಆ ದೇವಸ್ಥಾನಗಳಲ್ಲಿ ಯಾವುದೇ ರೀತಿಯ ನಮ್ಮ ವಿಗ್ರಹಗಳು ಕಾಣಬರುವುದಿಲ್ಲ. ಯಾಕೆಂದರೆ ಮೊಘಲರು ಇಲ್ಲಿ ಚಿನ್ನ ಸಿಗುತ್ತದೆ ಎಂದು ತಮ್ಮದೇ ಆದ ಶೈಲಿಯಲ್ಲಿ ಒಡೆದು ಹಾಕಿದ್ದಾರೆ. ಒಡೆದು ಹೋದ ಮೂರ್ತಿಗಳನ್ನು ಪೂಜೆ ಮಾಡುವ ಹಾಗಿಲ್ಲ ನಮ್ಮ ಸಂಸ್ಕೃತಿಯ ಪ್ರಕಾರ. ಹಾಗಾಗಿ ಅಲ್ಲಿ ಗುಡಿಗಳಿದ್ದಾವೆ, ದೇವರುಗಳಿಲ್ಲ. ಬನ್ನಿ, ಈ ದೇವಸ್ಥಾನದ ಮೇಲಿನಿಂದ, ಅಂದರೆ ಬೆಟ್ಟದ ಮೇಲೆ ದರ್ಶನ ಮಾಡೋಣ. ವೀಕ್ಷಕರೇ, ಇದು ಹಂಪಿಯ ಮೂಲ ವಿರೂಪಾಕ್ಷೇಶ್ವರ ದೇವಸ್ಥಾನ. ಸುಂದರವಾಗಿ ಅಂದವಾಗಿ ಕಟ್ಟಿರ್ತಕ್ಕಂಥ ಈ ದೇವಸ್ಥಾನಗಳು ಗುಡಿ ಇದ್ದಾವೆ ಅಷ್ಟೇ, ಎಲ್ಲ ಕಲ್ಲಿನ ಕಂಬಗಳು. ಆ ಗುಡಿ ಒಳಗೆ ಇರಬೇಕಾಗಿದ್ದ ದೇವರ ಪೂಜ್ಯ ಭಾವನೆಯ ನಮ್ಮ ನಂಬಿಕೆಯ ದೇವರುಗಳಿಲ್ಲ. ಕಾರಣ ಮೊಘಲರು ಆ ವಿಗ್ರಹಗಳನ್ನು ಕೆತ್ತಿದ್ದಾರೆ. ನಮ್ಮಲ್ಲಿ
ಭಿನ್ನವಾಗಿರತಕ್ಕಂತಹ ದೇವರುಗಳನ್ನು ಪೂಜೆ ಮಾಡೋದಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ವಿಗ್ರಹಗಳನ್ನು ತೆಗೆದುಬಿಟ್ಟಿದ್ದಾರೆ. ಬರೀ ಹೇಮಕೂಟದಲ್ಲಿರ್ತಕ್ಕಂಥ ಶ್ರೀ ಗಾಯತ್ರಿ ಇಲ್ಲಿ ಪೀಠ, ಉಳಿದಿರೋ ಮಹಾಸಂಸ್ಥಾನ,